ಏನು ಹೆಸರು? ರೇಣುಕಾ. ರೇಣುಕಾ, ಯಾವ ಊರು ನಿಮ್ಮದು? ಕೊಟ್ಟೂರು. ಕೊಟ್ಟೂರು. ಹುಟ್ಟೂರಾ ಕೊಟ್ಟೂರಾ? ಕೊಟ್ಟೂರು. ಕೊಟ್ಟೂರು. ಏನು ಯಾವ ಶಾಲೆಗೆ ಹೋಗೋದು ನೀನು? KPS ನಾರಾಯಣಪುರ. ನಾರಾಯಣಪುರ ಹೋಗ್ತೀವಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ? 3 ಕಿಲೋಮೀಟರ್. 3 ಕಿಲೋಮೀಟ್ರ್ ಆಗುತ್ತಾ? ಏನು ಡೈಲಿ ಬಸ್ಸು ಎಲ್ಲ ಬರುತ್ತಾ ಹೋಗೋಕ್ಕೆ? ಹೇಗೆ ಹೋಗ್ತಾ ಇದೆಯಾ ಸ್ಕೂಲಿಗೆ? ನಡ್ಕೊಂಡು ಹೋಗ್ತಿದ್ದೀರಾ? ಎಷ್ಟು ವರ್ಷದಿಂದ? ಈ ಸತಿ ಹೋಗ್ತಾ ಇದ್ದೀನಿ. ಈ ಸರಿಯಿಂದ ಹೋಗ್ತಾ ಇದ್ದೀರಾ? ಎಷ್ಟು ಜನ ಹೋಗ್ತೀರಾ ನಿಮ್ಮ ಊರಿಂದ? ಒಂದು 10-12. 10-12. ಮಳೆ ಬಂದರೆ? ಮಳೆ ಬಂದ್ರೆ ತೋರಿಸ್ಕೊಂತ ಬರ್ತೀವಿ, ಇಲ್ಲ ಅಂದ್ರೆ ಒಂದೊಂದು ದಿವಸ ಛತ್ರಿ ಒಯ್ದಿರ್ತೀವಿ. ಛತ್ರಿ ಒಯ್ದಿರ್ತೀರಿ. ಬೇಸಿಗೆಯಲ್ಲಿ ಬಿಸಿಲು ಕಾಲದಲ್ಲೆಲ್ಲ ಬಿಸಿಲು ನಡ್ಕೊಂಡು ಹೋಗ್ಲೇಬೇಕು. ಹಾಂ ಹಾಂ, ಓಕೆ ಓಕೆ. ನಿಮ್ಮೂರಿಗೆ ಯಾರು ಬಸ್ಸೆಲ್ಲ ಬಿಡೋಕ್ಕೆ ಪ್ರಯತ್ನ ಮಾಡಿಲ್ವಾ? ಬಸ್ಸೆಲ್ಲ ಇಲ್ಲ. ನಮ್ಮ ದೇಶ ಟ್ರಿಲಿಯನ್ ಎಕಾನಮಿ ಕಡೆ ಸಾಗ್ತಾ ಇದೆ ಅಂತೇಳಿ ಅರ್ಥಶಾಸ್ತ್ರಿಗಳು, ಪ್ರಧಾನಮಂತ್ರಿಗಳು ಹಲವಾರು ಜನ ಚರ್ಚೆ ಮಾಡ್ತಾರೆ. ಆದರೆ ಇನ್ನೂ ಹಲವು ಗ್ರಾಮಗಳಲ್ಲಿ 3 ಕಿಲೋಮೀಟ್ರು, 4 ಕಿಲೋಮೀಟ್ರು, 5 ಕಿಲೋಮೀಟ್ರು ಶಾಲೆಗಳಿಗೆ ನಡ್ಕೊಂಡು ಹೋಗುವಂಥ ಮಕ್ಕಳನ್ನು ನಾವು ಕಾಣ್ಬೋದು. ಹತ್ತಿರದ ಶಾಲೆಗಳಿಗೆ ಸರ್ಕಾರದಿಂದ ಆಟೋ ಆಗಲಿ ಅಥವಾ ಬಸ್ ಆಗಲಿ ಬಿಡುವ ಸೌಲಭ್ಯಗಳನ್ನು ಸರ್ಕಾರಗಳು ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಹೋಗಬೇಕಾದ್ರೆ ಕಾಡು ಪ್ರಾಣಿಗಳ ಕಾಟ ಆಗಿರ್ಬೋದು, ಮಳೆ ಬರ್ಬೋದು, ಅಥವಾ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು, ಇನ್ನೂ ಅನೇಕ ತೊಂದರೆಗಳಾದರೂ ಕೂಡ ಮಕ್ಕಳು ಸಹಿಸ್ಕೊಂಡು ಇವತ್ತು ಶಾಲೆಯಲ್ಲಿ ಓದಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ನಾವು ನೀವೇ. ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ಭ್ರಷ್ಟ ರಾಜಕಾರಣಿಗಳನ್ನ ತಿರಸ್ಕರಿಸುವಂಥ ಮನಸ್ಸನ್ನು ನಾವು ಮಾಡಬೇಕು.